ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದು 21 ವರ್ಷದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ತಮ್ಮ ಶಾಂತ ಮತ್ತು ಎಚ್ಚರಿಕೆಯ ಬ್ಯಾಟಿಂಗ್ನಿಂದ ತಂಡವನ್ನ ಗೆಲುವಿನತ್ತ ಸಾಗಿಸಿದರು. ತಿಲಕ್ ಅವರ ಅಜೇಯ 69 ರನ್ಗಳು ಭಾನುವಾರ ದುಬೈನಲ್ಲಿ ನಡೆದ ಫೈನಲ್ಸ್ನಲ್ಲಿ ಭಾರತವನ್ನ 5 ವಿಕೆಟ್ಗಳಿಂದ ಗೆಲ್ಲಲು ಸಹಾಯ ಮಾಡಿತು. ಇದೀಗ ದುಬೈನಿಂದ ಭಾರತಕ್ಕೆ ಬಂದ ನಂತರ ತಿಲಕ್ ವರ್ಮಾ ಕೆಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಆರಂಭದಲ್ಲಿ ಸ್ವಲ್ಪ ಒತ್ತಡ ಮತ್ತು ಉದ್ವಿಗ್ನತೆ ಇತ್ತು, ಆದರೆ ನಾನು ನನ್ನ ದೇಶವನ್ನ ನೆನೆದು ಅದಕ್ಕಾಗಿ ಗೆಲ್ಲಲು ಬಯಸಿದ್ದೆ. ನಾನು ಒತ್ತಡಕ್ಕೆ ಮಣಿದರೆ ನಾನು ನನ್ನನ್ನ ಮತ್ತು ದೇಶದ 1.4 ಬಿಲಿಯನ್ ಜನರನ್ನ ನಿರಾಸೆಗೊಳಿಸುತ್ತೇನೆ ಎಂದು ನನಗೆ ತಿಳಿದಿತ್ತು ಎಂದು ಹೇಳಿದ್ದಾರೆ. ಆರಂಭಿಕ ದಿನಗಳಲ್ಲಿ ನನ್ನ ತರಬೇತುದಾರರಿಂದ ಕಲಿತ ಅಂಶಗಳನ್ನು ನಾನು ಅನುಸರಿಸಿದ್ರೆ ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನ ಆಟಗಾರರು ನಮ್ಮ ವಿರುದ್ಧ ತುಂಬಾ ಆಕ್ರಮಣಕಾರಿಯಾದರು, ಆದರೆ ನಾವು ಆಟವನ್ನು ಆಡಬೇಕಾದ ರೀತಿಯಲ್ಲಿ ಆಡುವ ಮೂಲಕ ಪ್ರತಿಕ್ರಿಯಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ. ನಾವು 3 ವಿಕೆಟ್ಗಳನ್ನು ಮೊದಲೇ ಕಳೆದುಕೊಂಡೆವು ಮತ್ತು ವಾತಾವರಣವು ಸಾಕಷ್ಟು ಬಿಸಿಯಾಗಿತ್ತು. ನಾನು ಬೇಗನೆ ಬ್ಯಾಟಿಂಗ್ ಮಾಡಲು ಬಂದೆ, ಆದರೆ ನಾನು ಯಾವುದೇ ಕೆಟ್ಟ ಹೊಡೆತಗಳನ್ನು ಆಡುವ ಮೂಲಕ ತಂಡ ಅಥವಾ ದೇಶವನ್ನು ನಿರಾಸೆಗೊಳಿಸಲಿಲ್ಲ. ಪಂದ್ಯದ ಸಮಯದಲ್ಲಿ ನನ್ನ ಗಮನ ಮೂಲಭೂತ ವಿಷಯಗಳ ಮೇಲೆ ಇತ್ತು ಮತ್ತು ನಾನು ಅವರಿಗೆ ಪ್ರತಿಕ್ರಿಯಿಸಲು ಜಯಿಸಲಿಲ್ಲ. ನಾನು ಏನು ಹೇಳಬೇಕು ಅದನ್ನು ಪಂದ್ಯದ ನಂತರ ಹೇಳಿದೆ. ಪಂದ್ಯದಲ್ಲಿ ನನಗೆ ವಿವರಿಸಲು ಸಾಧ್ಯವಾಗದ ಬಹಳಷ್ಟು ವಿಷಯಗಳು ನಡೆಯುತ್ತಿದ್ದವು. ಇದು ಭಾರತ ಪಾಕಿಸ್ತಾನ ಪಂದ್ಯಗಳಲ್ಲಿ ಸಂಭವಿಸುತ್ತದೆ, ಆದರೆ ನಮಗೆ ನಮ್ಮ ಗಮನ ಪಂದ್ಯವನ್ನ ಗೆಲ್ಲುವುದರ ಮೇಲೆ ಇತ್ತು ಎಂದು ತಿಲಕ್ ಹೇಳಿದ್ದಾರೆ. ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದು 21 ವರ್ಷದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ತಮ್ಮ ಶಾಂತ ಮತ್ತು ಎಚ್ಚರಿಕೆಯ ಬ್ಯಾಟಿಂಗ್ನಿಂದ ತಂಡವನ್ನ ಗೆಲುವಿನತ್ತ ಸಾಗಿಸಿದರು. ತಿಲಕ್ ಅವರ ಅಜೇಯ 69 ರನ್ಗಳು ಭಾನುವಾರ ದುಬೈನಲ್ಲಿ ನಡೆದ ಫೈನಲ್ಸ್ನಲ್ಲಿ ಭಾರತವನ್ನ 5 ವಿಕೆಟ್ಗಳಿಂದ ಗೆಲ್ಲಲು ಸಹಾಯ ಮಾಡಿತು. ಇದೀಗ ದುಬೈನಿಂದ ಭಾರತಕ್ಕೆ ಬಂದ ನಂತರ ತಿಲಕ್ ವರ್ಮಾ ಕೆಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಆರಂಭದಲ್ಲಿ ಸ್ವಲ್ಪ ಒತ್ತಡ ಮತ್ತು ಉದ್ವಿಗ್ನತೆ ಇತ್ತು, ಆದರೆ ನಾನು ನನ್ನ ದೇಶವನ್ನ ನೆನೆದು ಅದಕ್ಕಾಗಿ ಗೆಲ್ಲಲು ಬಯಸಿದ್ದೆ. ನಾನು ಒತ್ತಡಕ್ಕೆ ಮಣಿದರೆ ನಾನು ನನ್ನನ್ನ ಮತ್ತು ದೇಶದ 1.4 ಬಿಲಿಯನ್ ಜನರನ್ನ ನಿರಾಸೆಗೊಳಿಸುತ್ತೇನೆ ಎಂದು ನನಗೆ ತಿಳಿದಿತ್ತು ಎಂದು ಹೇಳಿದ್ದಾರೆ. ಆರಂಭಿಕ ದಿನಗಳಲ್ಲಿ ನನ್ನ ತರಬೇತುದಾರರಿಂದ ಕಲಿತ ಅಂಶಗಳನ್ನು ನಾನು ಅನುಸರಿಸಿದ್ರೆ ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನ ಆಟಗಾರರು ನಮ್ಮ ವಿರುದ್ಧ ತುಂಬಾ ಆಕ್ರಮಣಕಾರಿಯಾದರು, ಆದರೆ ನಾವು ಆಟವನ್ನು ಆಡಬೇಕಾದ ರೀತಿಯಲ್ಲಿ ಆಡುವ ಮೂಲಕ ಪ್ರತಿಕ್ರಿಯಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ. ನಾವು 3 ವಿಕೆಟ್ಗಳನ್ನು ಮೊದಲೇ ಕಳೆದುಕೊಂಡೆವು ಮತ್ತು ವಾತಾವರಣವು ಸಾಕಷ್ಟು ಬಿಸಿಯಾಗಿತ್ತು. ನಾನು ಬೇಗನೆ ಬ್ಯಾಟಿಂಗ್ ಮಾಡಲು ಬಂದೆ, ಆದರೆ ನಾನು ಯಾವುದೇ ಕೆಟ್ಟ ಹೊಡೆತಗಳನ್ನು ಆಡುವ ಮೂಲಕ ತಂಡ ಅಥವಾ ದೇಶವನ್ನು ನಿರಾಸೆಗೊಳಿಸಲಿಲ್ಲ. ಪಂದ್ಯದ ಸಮಯದಲ್ಲಿ ನನ್ನ ಗಮನ ಮೂಲಭೂತ ವಿಷಯಗಳ ಮೇಲೆ ಇತ್ತು ಮತ್ತು ನಾನು ಅವರಿಗೆ ಪ್ರತಿಕ್ರಿಯಿಸಲು ಜಯಿಸಲಿಲ್ಲ. ನಾನು ಏನು ಹೇಳಬೇಕು ಅದನ್ನು ಪಂದ್ಯದ ನಂತರ ಹೇಳಿದೆ. ಪಂದ್ಯದಲ್ಲಿ ನನಗೆ ವಿವರಿಸಲು ಸಾಧ್ಯವಾಗದ ಬಹಳಷ್ಟು ವಿಷಯಗಳು ನಡೆಯುತ್ತಿದ್ದವು. ಇದು ಭಾರತ ಪಾಕಿಸ್ತಾನ ಪಂದ್ಯಗಳಲ್ಲಿ ಸಂಭವಿಸುತ್ತದೆ, ಆದರೆ ನಮಗೆ ನಮ್ಮ ಗಮನ ಪಂದ್ಯವನ್ನ ಗೆಲ್ಲುವುದರ ಮೇಲೆ ಇತ್ತು ಎಂದು ತಿಲಕ್ ಹೇಳಿದ್ದಾರೆ. ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದು 21 ವರ್ಷದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ತಮ್ಮ ಶಾಂತ ಮತ್ತು ಎಚ್ಚರಿಕೆಯ ಬ್ಯಾಟಿಂಗ್ನಿಂದ ತಂಡವನ್ನ ಗೆಲುವಿನತ್ತ ಸಾಗಿಸಿದರು. ತಿಲಕ್ ಅವರ ಅಜೇಯ 69 ರನ್ಗಳು ಭಾನುವಾರ ದುಬೈನಲ್ಲಿ ನಡೆದ ಫೈನಲ್ಸ್ನಲ್ಲಿ ಭಾರತವನ್ನ 5 ವಿಕೆಟ್ಗಳಿಂದ ಗೆಲ್ಲಲು ಸಹಾಯ ಮಾಡಿತು. ಇದೀಗ ದುಬೈನಿಂದ ಭಾರತಕ್ಕೆ ಬಂದ ನಂತರ ತಿಲಕ್ ವರ್ಮಾ ಕೆಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಆರಂಭದಲ್ಲಿ ಸ್ವಲ್ಪ ಒತ್ತಡ ಮತ್ತು ಉದ್ವಿಗ್ನತೆ ಇತ್ತು, ಆದರೆ ನಾನು ನನ್ನ ದೇಶವನ್ನ ನೆನೆದು ಅದಕ್ಕಾಗಿ ಗೆಲ್ಲಲು ಬಯಸಿದ್ದೆ. ನಾನು ಒತ್ತಡಕ್ಕೆ ಮಣಿದರೆ ನಾನು ನನ್ನನ್ನ ಮತ್ತು ದೇಶದ 1.4 ಬಿಲಿಯನ್ ಜನರನ್ನ ನಿರಾಸೆಗೊಳಿಸುತ್ತೇನೆ ಎಂದು ನನಗೆ ತಿಳಿದಿತ್ತು ಎಂದು ಹೇಳಿದ್ದಾರೆ. ಆರಂಭಿಕ ದಿನಗಳಲ್ಲಿ ನನ್ನ ತರಬೇತುದಾರರಿಂದ ಕಲಿತ ಅಂಶಗಳನ್ನು ನಾನು ಅನುಸರಿಸಿದ್ರೆ ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನ ಆಟಗಾರರು ನಮ್ಮ ವಿರುದ್ಧ ತುಂಬಾ ಆಕ್ರಮಣಕಾರಿಯಾದರು, ಆದರೆ ನಾವು ಆಟವನ್ನು ಆಡಬೇಕಾದ ರೀತಿಯಲ್ಲಿ ಆಡುವ ಮೂಲಕ ಪ್ರತಿಕ್ರಿಯಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ. ನಾವು 3 ವಿಕೆಟ್ಗಳನ್ನು ಮೊದಲೇ ಕಳೆದುಕೊಂಡೆವು ಮತ್ತು ವಾತಾವರಣವು ಸಾಕಷ್ಟು ಬಿಸಿಯಾಗಿತ್ತು. ನಾನು ಬೇಗನೆ ಬ್ಯಾಟಿಂಗ್ ಮಾಡಲು ಬಂದೆ, ಆದರೆ ನಾನು ಯಾವುದೇ ಕೆಟ್ಟ ಹೊಡೆತಗಳನ್ನು ಆಡುವ ಮೂಲಕ ತಂಡ ಅಥವಾ ದೇಶವನ್ನು ನಿರಾಸೆಗೊಳಿಸಲಿಲ್ಲ. ಪಂದ್ಯದ ಸಮಯದಲ್ಲಿ ನನ್ನ ಗಮನ ಮೂಲಭೂತ ವಿಷಯಗಳ ಮೇಲೆ ಇತ್ತು ಮತ್ತು ನಾನು ಅವರಿಗೆ ಪ್ರತಿಕ್ರಿಯಿಸಲು ಜಯಿಸಲಿಲ್ಲ. ನಾನು ಏನು ಹೇಳಬೇಕು ಅದನ್ನು ಪಂದ್ಯದ ನಂತರ ಹೇಳಿದೆ. ಪಂದ್ಯದಲ್ಲಿ ನನಗೆ ವಿವರಿಸಲು ಸಾಧ್ಯವಾಗದ ಬಹಳಷ್ಟು ವಿಷಯಗಳು ನಡೆಯುತ್ತಿದ್ದವು. ಇದು ಭಾರತ ಪಾಕಿಸ್ತಾನ ಪಂದ್ಯಗಳಲ್ಲಿ ಸಂಭವಿಸುತ್ತದೆ, ಆದರೆ ನಮಗೆ ನಮ್ಮ ಗಮನ ಪಂದ್ಯವನ್ನ ಗೆಲ್ಲುವುದರ ಮೇಲೆ ಇತ್ತು ಎಂದು ತಿಲಕ್ ಹೇಳಿದ್ದಾರೆ.